ಫ್ರೆಂಡ್ಸ್, ಇವತ್ತು ನಾವು ರೆಡಿಯಾಗಿ ಹೊರಡ್ತಾ ಇರೋದು ಕಡಲೆಕಾಯಿ ಪರಿಷೆಗೆ ಅಂತ. ಸೊ ನಾನು ಮತ್ತು ತೇಜು ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಕಾಯ್ತಾ ಇದ್ದಾರಲ್ಲಿ. ಸೊ ರೆಡಿಯಾಗಿ ನಾನು ಸ್ಕೂಲಿಂದ ಬಂದ ತೇಜು, ಸೊ ಹಾಗಾಗಿ ಹೊರಡ್ತಾ ಇದ್ದೀವಿ ರೆಡಿಯಾಗಿ. ಬನ್ನಿ ಹೇಗಿದೆ ಏನು ಅಂತ ಫುಲ್ಲು ವೀಡಿಯೋನ ನೋಡ್ಕೊಂಡು ಬರೋದು. ಒಂದು ನಾವು ವೀಡಿಯೋದಲ್ಲಿ ನೋಡಿಬಿಟ್ಟು ವೀಡಿಯೋ ನೋಡಿಬಿಟ್ಟು ಸುಮ್ಮನೆ ಆಗೋಗ್ತೀವಿ, ಬಟ್ ಅದ್ರ ಹಿಂದೆ ಪರಿಶ್ರಮ ಎಷ್ಟಿರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ ಇವರು ಶೂಟಿಂಗ್ ಮಾಡೋದಕ್ಕೆ. ಹಾಗೆ ಕಡಲೆಕಾಯಿ ಪರಿಷೆಗೆ ನಾವು ಆಫ್ಟರ್ನೂನ್ ಹೋಗೋಣ ಅಂತಲೇ ಹೊರಟಿದ್ದು, ಬಟ್ ಎಲ್ಲ ಚೇಂಜಸ್ ಆಗೋಯ್ತು ಪ್ಲ್ಯಾನು. ನಮ್ಮ ತೇಜುನು ಬಂದ ಸ್ಕೂಲಿಂದ, ಹಾಗೆ ಕರ್ಕೊಂಡು ಕಡಲೆಕಾಯಿ ಪರಿಷೆಗೆ ಹೋಗೋಣ ಅಂತ ಹೊರಟ್ವಿ. ಕಾರ್ಗೆ ಸ್ವಲ್ಪ ಊಟ ಹಾಕಿಸ್ಬೇಕಲ್ವಾ, ಸೊ ಹಾಗೆ ಕಾರ್ಗೆ ಒಂದು ಸ್ವಲ್ಪ ಊಟ ಹಾಕಿಸ್ಕೊಂಡು ನಮ್ಮ ಹೊಟ್ಟೆನೂ ಊಟ ಮಾಡ್ಕೋಬೇಕಲ್ವ, ತುಂಬ ಹೊಟ್ಟೆ ಹಸಿತಿತ್ತು. ಹಾಗೆ ಹೋಟ್ಲಿಗೆ ಹೋದ್ವಿ. ಹೋಟ್ಲಲ್ಲಿ ಟುಡೇ ಸ್ಪೆಷಲ್ ಅಂತ ಹಾಕಿದ್ರು, ಅದನ್ನು ಟ್ರೈ ಮಾಡೋಣ ಅಂತ ಮಾಡಿದ್ವಿ. ಪನ್ನೀರ್ ಕೊಲವೆರಿ ಮತ್ತು ಪನ್ನೀರ್ ಟಕೋರಿ ಅಂತ. ಸೊ ಇದನ್ನು ಟ್ರೈ ಮಾಡಬೇಕಿತ್ತು, ಹೇಗಿರುತ್ತೆ ಅಂತ ಫಸ್ಟ್ ಟೈಮು. ಆವತ್ತಿನ ದಿನ ಹೋಟೆಲ್ ಸ್ಪೆಷಲ್ ಅದಾಗಿತ್ತು. ಹಾಗೆ ನಾವು ಊಟ ಮಾಡಿಕೊಂಡು ಮೂವ್ ಆಗೋಣ ಅನ್ನೋ ಅಷ್ಟರಲ್ಲಿ ಫುಲ್ಲು ಟೈಮ್ ಆಗೋಗ್ಬಿಡ್ತು. ನಾನು ತೇಜು ಅಷ್ಟರಲ್ಲಿ ಅವರು ಸರ್ವ್ ಮಾಡೋ ಅಷ್ಟರಲ್ಲಿ ಏನೋ ಒಂದು ಕಿತಾಪತಿ ಮಾಡಬೇಕಲ್ಲ, ಹಾಗಾಗಿ ಈ ಥರ ಹಾರ್ಟ್ ಬಿಡಿಸಿ ನಾನು ತೇಜಿಗೆ ಹಾರ್ಟ್ ಬಿಡಿಸಿ ತೇಜು ಟೀ ಅಂತ ಬರೆದೆ. ಅವನು ಅದಕ್ಕೆ ನನ್ನ ಪ್ಲೇಟಲ್ಲಿ ಬಂದು ಮತ್ತು ಅವನು ನನಗೆ ಹಾರ್ಟ್ ಬಿಡಿಸೋದಕ್ಕೆ ಬರ್ತಾಯಿದ್ದಾನೆ. ಹಾರ್ಟ್ ಬಿಡಿಸಿ ಅವನು ಎಲ್ಲಂತ ಬರೆಯೋದಕ್ಕೆ ಟ್ರೈ ಮಾಡ್ತಾಯಿದ್ದಾನೆ. ಆದರೂ ಮುದ್ದಾಗಿ ಚೆನ್ನಾಗಿ ಆನಿಯನ್ ಒಳಗಡೆ ಪನ್ನೀರ್ ಸ್ಟಫಿಂಗ್ ಮಾಡಿದ್ದಾರೆ. ಸ್ಟಫಿಂಗು ಸೇಮ್. ಹಾಗೆ ಊಟ ಮುಗಿಸಿ ನಾವು ಬಂದಿದ್ದೆ ಕಡಲೆಕಾಯಿ ಪರಿಷೆಗೆ. ನಾವು ಮಧ್ಯಾಹ್ನ ಅಷ್ಟರಲ್ಲಿ ರೀಚ್ ಆಗೋಣ ಅಂತ ಹೋದ್ವಿ, ಬಟ್ 5 o'clock ಆಗಿತ್ತು ಹೋಗೋ ಅಷ್ಟರಲ್ಲಿ. ಅಲ್ಲಿ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲದಿರೋ ಕಾರಣ ಸ್ವಲ್ಪ ಗಜಿಬಿಜಿ ಆಯಿತು. ಆ್ಯಂಡ್ ಹೋಗ್ತಾ ರೋಡಲ್ಲಿ ನೋಡಿ ಗೊಂಬೆಗಳು ಎಷ್ಟು ಮುದ್ದಾಗಿ ಚೆನ್ನಾಗಿದೆ. ನನಗೆ ಕೃಷ್ಣ ನೋಡಿದ ತಕ್ಷಣವೇ ತೊಗೋಬೇಕು ಅನಿಸಿದೆ, ಬಟ್ ಮನೆ ತುಂಬ ಕೃಷ್ಣ ಇದೆ. ನಮ್ಮ ಮನೆಯವ್ರನ್ನ ಕೇಳಿದ್ರೆ ನಿಜ ಬೈತಾರೆ ಅಂತ ಹೇಳಿ ಕೇಳಕ್ಕೆ ಹೋಗಿಲ್ಲ. ಅದರಲ್ಲಿ ನನಗೆ ಹೈಲೈಟಾಗಿ ಕಾಣಿಸಿದ್ದು ಅಂದರೆ ಬಸವಂದು ಸ್ಟ್ಯಾಚು. ಬಸವ ಅಂತೂ ತುಂಬ ಚೆನ್ನಾಗಿ ಕಾಣ್ತಿತ್ತು, ಮುದ್ದಾಗಿ. ತೊಗೊಳ್ಳೋಣ ಅಂದ್ಕೊಂಡೆ. ಎಲ್ಲಿ ಇಟ್ಕೊತೀಯಮ್ಮ, ಜಾಗ ಎಲ್ಲಿದೆ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಇದು ಮಾಡಿದ್ರು. ಹಾಗೆ ನಾನು ಕೃಷ್ಣಂದೇ ಎಲ್ಲ ವಿಡಿಯೋ ಮಾಡಿಕೊಂಡು ಮುಂದಕ್ಕೆ ಹೊರಟೆ. ನನಗೆ ಹೇಳಬೇಕು ಅಂದರೆ ಕಡಲೆಕಾಯಿಗಿಂತ ಇಲ್ಲಿರೋಂತಹ ಪುಟ್ಟದಾಗಿ ಮುದ್ದಾಗಿರೋ ಕೃಷ್ಣನೇ ತುಂಬ ಇಷ್ಟ ಆಗಿದ್ದು, ಬಟ್ ಜಾಸ್ತಿ ಇರೋದು ಅದೇನೇ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಬಸವ. ಹಾಗೆ ಮುಂದಕ್ಕೆ ಗೊಂಬೆಗಳನ್ನೆಲ್ಲ ನೋಡಿಕೊಂಡು ಈ ಸರಿ ಈ ಥರ ಎತ್ತುಗಳಾಗಿರ್ಬೋದು, ಬುದ್ಧನ ಸ್ಟ್ಯಾಚು, ಕೃಷ್ಣನ ಸ್ಟ್ಯಾಚು ಎಲ್ಲ ಮುದ್ದಾಗಿ ತುಂಬ ಚೆನ್ನಾಗಿತ್ತು. ಹೊಸದಾಗಿ ಬಂದಿರೋ ಹಸುಗಳದ್ದು ಸ್ಟ್ಯಾಚು ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ನಾನು ಎಲಿಫೆಂಟ್ದು ಮತ್ತು ಬುದ್ಧಂದು ಕೂತಿರೋದು, ಆಮೇಲೆ ಕೃಷ್ಣಂದು ಈ ರೀತಿ ಡೆಕೋರೇಷನ್ ಐಟಮ್ಗಳೆಲ್ಲ ನೋಡಿದ್ದೆ, ಬಟ್ ಫಸ್ಟ್ ಟೈಮು ನಾನು ಹಸುವಿಂದು ಆ ಥರದ್ದು ನೋಡಿದ್ದು. ಸೊ ಅಲ್ಲಿ ಕಾರ್ ಪಾರ್ಕ್ ಮಾಡಿ ಸೊ ನಾವು ಎಂಟರ್ ಆಗ್ತಾಯಿದ್ವಿ. ಎಂಟ್ರೆನ್ಸ್ಗೆ ಈ ರೀತಿ ಮಾಡಿದ್ದಾರೆ. ನಾವು ಹೋದಾಗ ನೋಡಿ ಎಷ್ಟು ಬೆಳಕಿತ್ತು, ಜನ ಕಮ್ಮಿ ಇದ್ದರು. ಪ್ರತಿಯೊಂದೂ ಸ್ವಲ್ಪ ಶಾಪಿಂಗ್ ಮಾಡ್ಕೊತಾ ಮುಂದಕ್ಕೆ ಹೊರಟ್ವಿ. ಕ್ಯಾರಿ ಬ್ಯಾಗ್ ತೊಗೊಂಡು ಹೋಗಿ ಅಲ್ಲಿ ಯಾರು ಕ್ಯಾರಿ ಬ್ಯಾಗ್ನ ಕೊಡ್ತಾ ಇಲ್ಲ. ಸೊ ನಾವು ಎಡ್ವರ್ಟ್ ಮಾಡ್ಕೊಳಂಗೆ ನೀವು ಎಡ್ವರ್ಟ್ ಮಾಡ್ಕೋಬೇಡಿ. ನಾನು ಕ್ಯಾರಿ ಬ್ಯಾಗ್ ತೊಗೊಂಡು ಹೋಗಿರಲಿಲ್ಲ. ಪ್ರತಿ ವರ್ಷ ಹೆಂಗೆ ಹೋದ್ವೋ ಹಾಗೆ ಹೋದ್ವಿ. ಸೊ ಈ ಸಲ ಸ್ವಲ್ಪ ಕಷ್ಟ ಆಯಿತು, ಎಲ್ಲ ಕೈಯಲ್ಲೇ ಇಟ್ಕೊಂಡು ಬರೋದೇ ಹಿಂಸೆ ಆಗೋಗ್ಬಿಟ್ಟಿತ್ತು. ಡ್ರಾಯಿಂಗ್ಗಳು, ಬುಕ್ಸ್ಗಳು, ನನ್ನ ಮಗನಿಗೆ ನೋಡಿ ತುಂಬ ಶಿನ್ಚಾನ್ ಅಂದರೆ ತುಂಬ ಇಷ್ಟ. ಅದನ್ನೆಲ್ಲ ನೋಡಿಕೊಂಡು ಮನೆಗೆ ಹಾಕೋ ತೋರಣ ಪ್ರತಿಯೊಂದು ಚೆನ್ನಾಗಿತ್ತು. ನನಗಿಷ್ಟ ಆಗಿದ್ದು ಈ ಸಲ ಅಂದರೆ ಇಯರಿಂಗ್ಸು, ಜ್ಯುವೆಲರ್ಸು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿ ಹಾಕಿದ್ರು ನೋಡಿ. ಫ್ಯಾನ್ಗಳೆಲ್ಲ ಬಂದುಬಿಟ್ಟಿದೆ ಈಗ, ಫ್ಯಾನ್ಗಳು, ಜ್ಯುವೆಲರಿ.
ನಮ್ಮ ತೇಜು ಇಲ್ಲಿ ಬಲೂನ್ ಮಾಡ್ತಾಯಿದ್ರು. ಒಂಥರ ಕೇಸದಿದೆಯಲ್ಲ ಮಾನ್ಸ್ಟಾರು. ಸೊ ಆ ಬಲೂನ್ನ ನೋಡ್ಬಿಟ್ಟು ನನಗೆ ಅದೇ ಬಲೂನ್ ಫುಲ್ಲು ಟಾಪಲ್ಲಿ ಇದ್ದಿದ್ದು ಅದೊಂದೇ ಬಲೂನು. ಆ ಬಲೂನ್ ಬೇಕು ಅಂತ ಹೇಳಿ ತೆಗೆಸ್ಕೊಂಡಿದ್ದಾನೆ ಅವ್ರ ಅಪ್ಪನ ಕೈಯಲ್ಲಿ. ನಾವು ಎಲ್ಲೇ ನಾನು ಮುಂದೆ ಬರ್ಬೋದು ಅಥವಾ ನಮ್ಮ ಮನೆಯವ್ರು ಮುಂದೆ ಹೋಗ್ಬೋದು. ಎಲ್ಲರೂ ಮಿಸ್ ಆದ್ವಿ ನೋಡೋದಕ್ಕೆ ಸಿಗಲ್ಲ ಅಂತ ಅಂದಾಗ ಆ ಬಲೂನ್ ನೋಡ್ಕೊಂಡು ಐಡೆಂಟಿಫೈ ಮಾಡ್ಕೊಂಡು ಹೋಗ್ತಾಯಿದ್ದೆ ನಾನು. ಓ ಅಲ್ಲಿದ್ದಾರೆ ಅಂತ. ಹಂಗಾಗಿತ್ತು. ಮಾತ್ರ ತುಂಬ ಚೆನ್ನಾಗಿತ್ತು ಈ ಸಲ ಅಂತೂ ಕಲರ್ಫುಲ್ಲಾಗಿ. ತುಂಬ ಎಂಜಾಯ್ ಮಾಡಿದ್ವಿ. ಹೋದಾಗ ಸ್ವಲ್ಪ ಬೆಳಕಿತ್ತು. ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಎಲ್ಲ ಮುಗಿಸಿ ವಾಪಸ್ ಬರೋ ಅಷ್ಟರಲ್ಲಿ ಎಷ್ಟು ಬೇಗ ಕತ್ಲೆ ಆಯಿತು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಸೊ ಈ ವ್ಲಾಗು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ಕಾರ್ ಪಾರ್ಕಿಂಗಿಗಂತೂ ಸ್ವಲ್ಪನೂ ಜಾಗ ಇಲ್ಲ, ನೋಡಿಕೊಂಡು ಹೋಗೋರು ಹೋಗ್ಬೋದು. ಬಟ್ ಒಂದು ಏನು ಅಂದರೆ ಕ್ಯಾರಿ ಬ್ಯಾಗ್ನ ತೊಗೊಂಡೋಗಿ ಕವರ್ಗಳು ಕೊಡ್ತಾ ಇಲ್ಲ, ಅಲ್ಲಿ ಫೈನ್ ಹಾಕ್ತಾರೆ ಅಂತ ಹೇಳಿ ಕವರ್ಗಳನ್ನೂ ಸೇಲ್ ಮಾಡ್ತಾ ಇಲ್ಲ. ಹೋಗೋರು ಸೇಫ್ಟಿಯಾಗಿ ಹೋಗಿ ಸೇಫಾಗಿ ಬನ್ನಿ. ಮುಂಚೆನೇ ಪ್ರಿಪ್ರೇಷನ್ ಮಾಡಿಕೊಂಡು ಹೋಗಿ ಬನ್ನಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೇರ್ಫುಲ್ಲಾಗಿ ಹೋಗಿ ಕೇರ್ಫುಲ್ಲಾಗಿ ಬನ್ನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.